ನಮಸ್ಕಾರ. ಪ್ರತಿಯೊಬ್ಬ ಸಾಧಕನ ಹಿಂದೆ, ಪ್ರತಿಯೊಬ್ಬ ಶಕ್ತಿವಂತನ ಹಿಂದೆ, ಪ್ರತಿಯೊಬ್ಬ ಬುದ್ಧಿವಂತನ ಹಿಂದೆ ಒಂದು ಕತೆ ಅದ. ಬೇರೆ ಎಲ್ಲೂ ಪರಿಹಾರ ಇಲ್ಲ ಇದಕ್ಕ ಅನ್ನೋದೊಂದು ಕತೆ ಅದ. ಅನಿವಾರ್ಯದ ಒಂದು ಕತೆ ಅದ. ಅದನ್ನ ಅನುಭವಿಸ್ಬೇಕಷ್ಟೇ ಅವ್ರು. ಅಂತ ಕತೆ ಪ್ರತಿಯೊಬ್ಬರ ಬದುಕಿನಲ್ಲಿ ಅದಾವ. ನಮಗವ್ರು ಬಹಳ ಶಕ್ತರ ಕಾಣ್ತಾರ, ಬಹಳ ಬುದ್ಧಿವಂತರ ಕಾಣ್ತಾರ, ಬಹಳ ಅಧಿಕಾರಸ್ಥರು ಕಾಣ್ತಾರ, ಬಹಳ ಶ್ರೀಮಂತರ ಕಾಣ್ತಾರ. ಆ ಕಂಡ್ರು ಕೂಡ ಅದ್ರ ಹಿಂದೆ ಒಂದು ಕತೆ ಅದ, ಅನಿವಾರ್ಯತೆಯ ಒಂದು ಕತೆ. ಇಂಥ ಕತೆಗಳನ್ನ ನಾವು ಕಾಣಕ್ ಕಲ್ತೇವ ಅಂತಂದ್ರ ನಮ್ಗ್ ಗೊತ್ತಾಗ್ತದ ಎಲ್ಲರ ಬದುಕಿನಲ್ಲಿಯೂ ಕೂಡ ಒಂದು ಹೊಂದಾಣಿಕೆ ಮಾಡಿಕೊಂಡು ಬದುಕುವ ಅನಿವಾರ್ಯತೆ ಇದೆ ಅಂತೇಳಿ. ಅಲ್ಲಿ ಅಡ್ಜಸ್ಟ್ ಆಗ್ಲೇಬೇಕು. ಯಾಕಂದ್ರೆ ಬದುಕ್ಬೇಕಂದ್ರೆ ಹೊಂದಾಣಿಕೆ ಆಗ್ಲೇಬೇಕು. ಆ ಹೊಂದಾಣಿಕೆ ಅನ್ನೋದು ಅನಿವಾರ್ಯತೆ. ಪರಿಸ್ಥಿತಿಗಳು ಮನುಷ್ಯನನ್ನ ಬಾಗಿಸ್ಬಿಡ್ತಾವ. ಇಲ್ಲಿ ಒಂದನ್ನ ವಿಚಾರ ಮಾಡ್ರಿ. ನಾವು ಬೇರೆಯವ್ರ ಕಣ್ಣಿಗೆ ಹೆಂಗ್ ಕಾಣ್ತಿರ್ತೀವಿ ಅನ್ನೋದು ಬೇರೆನೆ, ಬೇರೆಯವ್ರು ನಮ್ ಕಣ್ಣಿಗೆ ಹೆಂಗ್ ಕಾಣ್ತಿರ್ತಾರ ಅನ್ನೋದನ್ನು ಬೇರೆನೆ. ನಾವು ನಿಜವಾಗ್ಲೂ ಏನಿವಿ ಅದನ್ನ ನಾವು ಇತರರಿಗೆ ಕಾಣೋದಿಲ್ಲ. ನಮ್ ಬದುಕು ಎಷ್ಟು ಸೊಗಸಾದ ಅಥವಾ ಕಷ್ಟ ಅದ ಅನ್ನೋದು ಎಲ್ಲರೆದುರು ಅನಾವರಣ ಆಗಿರಲದು. ಹಂಗೆ ಇತರರ ಬದುಕು ಕೂಡ ನಮ್ಮ ಎದುರು ಅದು ಕಷ್ಟಮಯ ಅದನ್ನ ಸುಖಮಯ ಅದನ್ನೋದು ಸಂಪೂರ್ಣ ಅನಾವರಣ ಬಿಚ್ಕೊಳ್ಳೋದು ಆಗೋದಿಲ್ಲ. ನಾವು ತಿಳ್ಕೊಳಕ್ ಆ ವ್ಯಕ್ತಿ ಜೀವನ ಇರ್ತದ ಅಷ್ಟೇ. ನಮ್ಮ ಮಟ್ಟಿ ಬಹಳ ಆರಾಮಲ್ಲಪ್ಪ, ಅವನೇನ್ ಕಡಿಮೆ ಅದ, ತಿರುಗಾಡಕ್ಕೆಲ್ಲ ಅನುಕೂಲ ಅದ, ಇರಕ್ಕೆಲ್ಲ ಅನುಕೂಲ ಅದ, ಸಾಕಷ್ಟು ಅಧಿಕಾರ ಅದ, ಸಂಪತ್ತದ, ಮಕ್ಕಳದ, ಮರಿಗಳದ, ಬಂಧು ಬಳಗ ಸಾಕಷ್ಟ ಅದ, ಎಲ್ಲ ಅನ್ನಿಸ್ತಿರ್ತದ. ಆದ್ರೂ ಕೂಡ ಒಂದು ಅನಿವಾರ್ಯದ ಕತೆ ಆತನ ಬದುಕಿನಲ್ಲಿ ಇದ್ದೇ ಇರ್ತದ. ಎಲ್ಲೇ ಒಂದ್ ಕಡೆ ಕಾಂಪ್ರಮೈಸ್ ಆಗಿರ್ತಾನೆ, ಎಲ್ಲೇ ಒಂದ್ ಕಡೆ ಕುಂತಿರ್ತಾನ. ಅವ ಶರಣಾಗಿರ್ತಾನೆ. ಅದನ್ನ ಆ ವಿಚಾರ ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಮ್ಯಾಗಿಂದಷ್ಟೇ ನೋಡ್ತಿರ್ತೀವಿ, ಬಹಳ ಅದ್ಭುತ ಅಂತ ಅನಿಸ್ತಿರ್ತದ. ಆದ್ರ ಒಳಗಿನ ಬದುಕಿನ ಅನಾವರಣ ಯಾರೆದ್ರೂ ಆಗಲ್ಲ. ಹಂಗ ನಮ್ಮ ಬದುಕಿನಲ್ಲೂ ಕೂಡ ಸಾಕಷ್ಟು ಅನಿವಾರ್ಯತೆಗಳದಾವ. ನಾವು ಆ ಅನಿವಾರ್ಯತೆಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕನ್ನ ಸಾಗಿಸ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮಲ್ಲಿ ಕೀಳರಿಮೆ ಬೇಡ, ಅದ್ರ ಬಗ್ಗೆ ಕೊರಗುನು ಬೇಡ. ಅಂಥವುಗಳನ್ನ ನಾವು ಸಹಿಸ್ಕೊಂಡೆ ಅದನ್ನ ಮೀರಿ ನಿಲ್ಲುವತ್ತ ನಾವು ಬೆಳೆದ್ ನಿಲ್ಬೇಕಾಗ್ಯದ. ಈ ಮೀರಿ ನಿಲ್ಲುವತ್ತ ಬೆಳೆದ್ ನಿಲ್ಬೇಕಂತಂದ್ರೆ ನಾವು ಒಂದು ಕೆಲಸ ಮಾಡ್ಬೇಕಾಗ್ತದ. ನೋಡ್ರಿ, ನಾವು ಬೆಟ್ಟವನ್ನ ಹತ್ತಬೇಕಿದ್ರೆ ಬಾಗತಾ ಬೆಟ್ಟವನ್ನ ಹತ್ತತಿತ್ತು ನಮ್ಮ ದೇಹ ಭಾಗದಲ್ಲಿ. ಅದೇ ಬೆಟ್ಟವನ್ನ ಇಳಿಬೇಕಾದ್ರೆ ನಮ್ಮ ದೇಹ ಸೆಟದ್ ನಿಲ್ತದ. ಇಳಿಬೇಕಿದ್ರೆ ಸೆಟದ್ ನಿಲ್ತ, ಹತ್ಬೇಕಿದ್ರೆ ಬಾಗಬೇಕಾಗ್ತದ. ಜೀವನದಲ್ಲಿಯೂ ಕೂಡ ನಾವು ಜೀವನದ ಮೇಲಿನ ಮಟ್ಟಕ್ಕೆ ಏರ್ಬೇಕು ಅಂದ್ರೆ ನಾವು ಬಾಗತಾ ಹೋಗ್ಬೇಕಾಗ್ತದ. ನಾವ್ ಎಷ್ಟು ಸೆಟದ್ ನಿಂತೀವಿ ಅಷ್ಟು ಜೀವನದ ಕೆಳಗೆ ಇಳಿತಾ ಹೋಗ್ತೀವಿ. ಇದು ಅದೆಷ್ಟೋ ಅನಿವಾರ್ಯತೆಗಳದಾವ, ಅದೆಷ್ಟೋ ಸಮಸ್ಯೆಗಳದಾವ, ಅದೆಷ್ಟೋ ಕಷ್ಟಗಳದಾವ, ಅದೆಷ್ಟೋ ಸವಾಲುಗಳು ನಮ್ಮ ಮುಂದದಾವ. ಅವುಗಳ ಎದುರು ನಾವು ಬಾಗ್ಬೇಕು, ಸ್ವೀಕರಿಸ್ಬೇಕು, ಅವುಗಳನ್ನ ಮೆಟ್ಟಿ ನಿಲ್ಬೇಕು. ಅವುಗಳೇ ನಮ್ಮ ಮೆಟ್ಟಿಲುಗಳನ್ನಾಗಿ ನಾವು ಮಾಡ್ಕೊಂಡು ಮುಂದುವರಿಬೇಕಾಗ್ಯದ. ಹಂಗ ಮುಂದು ಅಂತವ್ರೆ ನಮ್ ಕಣ್ಣಿಗೆ ಕಾಣಕತ್ತಾರ. ಇವತ್ತು ಯಾರು ಎತ್ತರದಲ್ಲಿ ಇರ್ತಾರ ಅವ್ರು ಮಾತ್ರ ಕಣ್ಣಿಗೆ ಕಾಣ್ತಾರ ಎಲ್ಲರಿಗೂ. ಮತ್ತೆ ಎಲ್ಲರನ್ನ ನೋಡಕ್ ಸಾಧ್ಯ ಆಗ್ತದ. ಬೆಟ್ಟದ ಮೇಲೆ ನಿಂತವನಿ ದೃಷ್ಟಿ ವಿಶಾಲ ದೃಶ್ಯ ತನ್ನ ಕಣ್ಣಿಗೆ ಕಾಣಕ್ತದ. ಅದೇ ಬೆಟ್ಟದ ಬುಡದಲ್ಲಿ ಇದ್ದವನಿಗೆ ಸಣ್ಣ ದೃಶ್ಯ ಕಾಣತದ. ಆ ವಿಶಾಲ ದೃಶ್ಯ ಅವನಿಗೆ ದಕ್ಕೋದಿಲ್ಲ. ಹಂಗ ನಾವು
ಎಷ್ಟು ಸಮಸ್ಯೆಗಳು ಸವಾಲುಗಳು ಅದಾವ, ಅವುಗಳನ್ನ ಒಂದೊಂದೇ ಮೆಟ್ಟಲು ಮಾಡ್ಕೊಂಡು ನಾವು ಬಾಗ್ತಾ ಅಂದ್ರೆ ವಿನಯದಿಂದ ನಾವು ನಮ್ರತೆಯ ಮೂಲಕ ಒಂದು ಬದುಕನ್ನ ನಡೆಸ್ಕೊಂತ ಹೊಂಟೇವು ಅಂತಂದ್ರ ನಾವು ಎತ್ತರಕ್ಕೆ ಬೆಳಿತೀವಿ. ಎತ್ತರಕ್ಕೆ ಬೆಳೆದಾಗ ನಾವು ಎಲ್ಲರಿಗೂ ಕಾಣ್ತಿರ್ತೀವಿ. ಎಲ್ಲರ ದೃಷ್ಟಿಯಲ್ಲಿ ನಮ್ಮ ಪ್ರತಿಬಿಂಬ ಇರ್ತದ. ಅದಕ್ಕೆ ಕೆಳಗಿದ್ದೇವೆ ಅಂದ್ರೆ ಯಾರಿಗೂ ನಾವು ಕಾಣಲ್ಲ. ನಾವು ಅಲ್ಲೇ ಇದ್ದಲ್ಲೇ ಇರ್ತೀವಿ. ನಮ್ ದೃಶ್ಯನೂ ಕಡಿಮೆ ಇರ್ತದ. ನಾವು ನೋಟ ವಿಚಾರ ಮಾಡುವ ಆಲೋಚನೆಗಳು ಎಲ್ಲ ಚಿಕ್ಕದಾಗಿರ್ತಾವ. ಹೆಂಗ್ ಬೆಳಿತೀವ ಅಷ್ಟು ದೊಡ್ಡದಾಗಿರ್ತಾವ. ಅದಕ್ಕೆ ಬೆಳಿಬೇಕಂತಂದ್ರ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅನಿವಾರ್ಯತೆಗಳು ಇರಬಹುದು. ಅವುಗಳನ್ನ ನಾವು ಸಹಿಸಿಕೊಳ್ಬೇಕಾಗ್ತದ, ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದ. ಎಲ್ಲದಕ್ಕೂ ನನ್ನಂಗೆ ಆಗ್ಲಿ ಅಂತಂದ್ರೆ ಇಲ್ಲಿ ಹಂಗೆಲ್ಲಿಯೂ ಆಗೋದಿಲ್ಲ. ಕೆಲವೊಂದ್ ಕಡೆಗೆ ಅಷ್ಟ ಆಗ್ತದ ಅಷ್ಟೇ. ಅನಿವಾರ್ಯ ಇದ್ದವ್ರು ನಮ್ಮ ಜೊತೆ ಹೊಂದಾಣಿಕೆ ಆಗ್ತಾರ, ಅವ್ರಿಗೆ ಅನಿವಾರ್ಯ ಅದ. ಹಾಗಂತೇಳಿ ತುಂಬಿದ ಪ್ರೀತಿಯ ಮನಸ್ಸು ಅಲ್ಲಿ ಇರಲ್ಲ. ನಮ್ಮ ಬಗ್ಗೆ ಅನಿವಾರ್ಯತೆ ನಮ್ಮ ಜೊತೆ ಇರ್ತಾರ. ಆ ಅನಿವಾರ್ಯತೆ ಮುಗಿತು ಅಂದ್ರೆ ನಮ್ಮಿಂದ ದೂರ ಆಗಿ ಹೋಗ್ತಾರ. ಅದೇ ನಾವು ಎಲ್ಲದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಜೊತೆ ಕರ್ಕೊಂಡು ಹೊಂಟಿದ್ದೇವೆ ಅಂತಂದ್ರ ಅನಿವಾರ್ಯತೆಯ ಜೊತೆಗೆ ತುಂಬಿದ ಪ್ರೀತಿಯ ಮನಸ್ಸು ಕೂಡ ಅಲ್ಲಿ ಇರ್ತದ. ಅಂತಹ ಮನಸ್ಥಿತಿಯ ವ್ಯಕ್ತಿಗಳನ್ನ ನಾವು ಪಡೆದೇವು ಅಂದ್ರೆ ನಾವೇ ಧನ್ಯರು. ನಾವು ಕೂಡ ಬೇರೆ ಕಡೆಗೆ ಕೆಲವೊಂದ್ ಕಡೆ ಅನಿವಾರ್ಯವಾಗಿ ಹೊಂದಾಣಿಕೆ ಆಗ್ತಿರ್ತೀವಿ. ಅಲ್ಲಿ ಕೂಡ ನಮ್ಗೆ ಉತ್ತಮ ವಾತಾವರಣ ಸಿಕ್ತಂದ್ರೆ ಅಲ್ಲಿ ನಮ್ಮ ಮನಸ್ಸು ಹೊತ್ತು ಆ ಅನಿವಾರ್ಯತೆಯ ಜೊತೆಗೆ ಗೌರವನೂ ನಮ್ಮಲ್ಲಿ ಹುಟ್ಟುತ್ತದ. ನಿಜವಾದ ಪ್ರೀತಿ ಮಮತೆಗಳು ನಮ್ಮಲ್ಲಿ ಹುಟ್ಟುತ್ತಾವ. ಅದ್ರ ಮೂಲಕ ಅಲ್ಲೊಂದು ಸೊಗಸಾದ ವಾತಾವರಣ ನಿರ್ಮಾಣ ಆಗ್ತದೆ. ಆ ಬದುಕಿನ ಕ್ಷಣಗಳಲ್ಲಿ ಸೊಗಸಾದ ಕ್ಷಣಗಳು, ಸುಂದರ ಕ್ಷಣಗಳು ನಿರ್ಮಾಣ ಆಗ್ತಾವ. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಬೇರೆಯವರು ಎಷ್ಟೇ ಯಶಸ್ವಿ ಪುರುಷ ಇರಲಿ, ಆತನ ಹಿಂದೆ ಒಂದು ನೋವಿನ ಕಥೆ, ಆತನ ಬದುಕಿನಲ್ಲಿ ನಮ್ಗೆ ಕಣ್ಣಿಗೆ ಕಾಣದ ಒಂದು ನೋವಿನ ಕಥೆ ಇರ್ತದೆ ಅನ್ನೋದನ್ನ ನಾವು ಮರಿಬಾರ್ದು. ನಮ್ಮಲ್ಲಿ ನೋವಿನ ಕಥೆಗಳು ಸಾಕಷ್ಟು ಇರಬಹುದು. ಆ ಕಥೆಗಳನ್ನ ಮೀರಿ ನಿಲ್ಲುವಂತಹ, ಆ ಕಥೆಗಳನ್ನ ಮೀರಿ ನಮ್ಮ ಬದುಕನ್ನ ಕಟ್ಟುವಂತಹ ಕಲೆ ನಮ್ಮದಾಗಬೇಕು. ಧನ್ಯವಾದಗಳು.